ನಮಸ್ಕಾರ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಮ್ಮ ಕನ್ನಡ ಸಿನಿಮಾದ ಹಿರಿಯ ನಟರಾದ ಶ್ರೀನಾಥ್ ಅವರ ಬಗ್ಗೆ ಹೇಳುತ್ತೇನೆ. ಶ್ರೀನಾಥ್ ಅವರ ಸಿನಿ ಪಯಣ ಮತ್ತು ಅವರ ಜೀವನ ಹಾಗೂ ಅವರ ಫ್ಯಾಮಿಲಿಯ ಬಗ್ಗೆ ಹೇಳುತ್ತೇನೆ. ಶ್ರೀನಾಥ್ ಅವರಿಗೆ ಪ್ರಣಯ ರಾಜ ಎಂದೇ ಹೇಳುತ್ತಿದ್ದರು. ಇವರು ಹುಟ್ಟಿದ್ದು 1944 ಡಿಸೆಂಬರ್ 28ರಂದು. ಇವರು ಮೈಸೂರದವರು. ಇವರ ಪತ್ನಿ ಗೀತಾ ಶ್ರೀನಾಥ್. ಶ್ರೀನಾಥ್ ಅವರ ಮೊದಲ ಹೆಸರು ನಾರಾಯಣಸ್ವಾಮಿ. ಶ್ರೀನಾಥ್ ಅವರಿಗೆ ಬಾಲ್ಯದಿಂದಲೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವುದು ಇಷ್ಟವಿತ್ತು. ಹಾಗೆ ಅವರ ಅಣ್ಣ ಕೂಡ ಸಿನಿಮಾದಲ್ಲಿ ಇದ್ದರು. ಅವರ ಹೆಸರು CR ಸಿಂಹ. ಇವರು ಕೂಡ ಚಿತ್ರರಂಗದಲ್ಲಿ ಇದ್ದರು ಹಾಗೂ ರಂಗಭೂಮಿಯಲ್ಲಿ ಕೂಡ ಇವರು ಕೆಲಸ ಮಾಡಿದ್ದರು. ಚಿತ್ರರಂಗಕ್ಕೆ ಬರುವ ಮೊದಲು ಅವರು ಸಾಮಾನ್ಯ ಉದ್ಯೋಗದಲ್ಲಿದ್ದರು. ಆದರೆ ನಟನೆಯ ಮೇಲಿನ ಅಪಾರ ಆಸಕ್ತಿ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಸೆಳೆಯಿತು. 1960ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಶ್ರೀನಾಥ್ ಅವರು ಆರಂಭದಲ್ಲಿ ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ತಮ್ಮ ಅಭಿನಯದಿಂದ ನಿರ್ದೇಶಕರ ಗಮನ ಸೆಳೆದು ಅವರು ದೊಡ್ಡ ನಾಯಕನಾಗಿ ಬೆಳೆದರು. ಅವರ ಸಹಜ ಅಭಿನಯ, ಮಧುರ ಧ್ವನಿ ಮತ್ತು ಆಕರ್ಷಕ ವ್ಯಕ್ತಿತ್ವ ಅವರನ್ನು ಪ್ರೇಕ್ಷಕರ ಮನಗೆದ್ದಿತ್ತು. 1970 ಮತ್ತು 1980ರ ದಶಕದಲ್ಲಿ ಶ್ರೀನಾಥ್ ಅವರು ಕನ್ನಡದ ಅತ್ಯಂತ ಬ್ಯುಸಿ ನಟರಲ್ಲಿ ಒಬ್ಬರಾಗಿದ್ದರು. ಆ ಕಾಲದ ಪ್ರಮುಖ ನಟಿಯರಾದ ಆರತಿ, ಮಂಜುಳಾ, ಲಕ್ಷ್ಮಿ ಮತ್ತು ಜಯಂತಿ ಸೇರಿದಂತೆ ಹಲವಾರು ನಟಿಯರ ಜೊತೆ ಇವರು ಸಿನಿಮಾಗಳು ಮಾಡಿದ್ದಾರೆ. ಆದರೆ ಇವರು ಬಹಳಷ್ಟು ಸಿನಿಮಾ ಮಾಡಿದ್ದು ನಟಿ ಎಂದರೆ ಮಂಜುಳಾ. ಮಂಜುಳಾ ಅವರ ಜೊತೆ ಶ್ರೀನಾಥ್ ಅವರು 35 ಸಿನಿಮಾಗಳು ಮಾಡಿದ್ದಾರೆ. ಅವರಿಬ್ಬರ ಜೋಡಿ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗುತ್ತಿತ್ತು. ಇವರು ಮಾಡಿದ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು. ಶ್ರೀನಾಥ್ ಅವರು ಅನೇಕ ಯಶಸ್ವಿ ಚಿತ್ರಗಳು ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖ ಚಿತ್ರಗಳು ಶುಭಮಂಗಲ, ಬೆಸುಗೆ, ಕಾಕನಕೋಟೆ, 3 ಜನ್ಮ, 2 ಕನಸು, ಮಾನಸ ಸರೋವರ. ಈ ಸಿನಿಮಾ ಕೂಡ ತುಂಬ ಫೇಮಸ್ ಆಗಿತ್ತು. ಇದರಲ್ಲಿ ಶ್ರೀನಾಥ್ ಅವರ ಆ್ಯಕ್ಟಿಂಗ್ ತುಂಬವೇ ಚೆನ್ನಾಗಿ ಮಾಡಿದ್ದರು. ಶ್ರೀನಾಥ್ ಅವರು ಅವರ ಸಹ ನಟರೊಂದಿಗೆ ಕೂಡ ಸಿನಿಮಾಗಳು ಮಾಡಿದ್ದರು ಹಾಗೂ ಅವರೊಂದಿಗೆ ಉತ್ತಮವಾಗಿ ಬಾಂಧವ್ಯ ಕೂಡ ಇಟ್ಟುಕೊಂಡಿದ್ದರು. ಅವರಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಮತ್ತು ಅನಂತ್ನಾಗ್ ಇವರ ಜೊತೆ ತುಂಬವೇ ಒಳ್ಳೆಯ ಮತ್ತು ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದರು. ಶ್ರೀನಾಥ್ ಅವರ ವೈಯಕ್ತಿಕ ಜೀವನ. ಶ್ರೀನಾಥ್ ಅವರು ಸರಳ ಜೀವನವನ್ನು ಇಷ್ಟಪಡುವ ವ್ಯಕ್ತಿಯಾಗಿದ್ದರು. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಅವರು ಚಿತ್ರರಂಗದಲ್ಲಿದ್ದರೂ ಕುಟುಂಬದಲ್ಲಿ ಸರಳತೆ ಮತ್ತು ವಿನಯವನ್ನು ಉಳಿಸಿಕೊಂಡಿದ್ದರು. ಶ್ರೀನಾಥ್ ಅವರ ಪತ್ನಿ ಗೀತಾ. ಇವರು ಕೂಡ ಕೆಲವು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇವರ ಮಗ ರೋಹಿತ್ ಶ್ರೀನಾಥ್. ಇವರು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಪಲ್ಲವಿ, ಅನುಪಲ್ಲವಿ. ಆದರೆ ಅಷ್ಟೊಂದು ಖ್ಯಾತಿ ಪಡೆದಿಲ್ಲ. ಇವರ ಮಗಳು ಅಮೂಲ್ಯ. ಇವರು ಈಗ ಮದುವೆ ಮಾಡಿಕೊಂಡು ಅಮೇರಿಕಾದಲ್ಲಿ ಇದ್ದಾರೆ. ಸುಮಾರು 4 ದಶಕಗಳವರೆಗೆ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀನಾಥ್ ಅವರು ನೂರಾರು ಸಿನಿಮಾಗಳಲ್ಲಿ ನಟಿಸಿ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ.
ಇತ್ತೀಚಿನ ವರ್ಷಗಳಲ್ಲಿ ಅವರು ಕಡಿಮೆ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟರಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಶ್ರೀನಾಥ್ ಅವರು ಕೆಲವು ವರ್ಷಗಳ ಹಿಂದೆ ಉದಯ ಟಿವಿಯಲ್ಲಿ ಆದರ್ಶ ದಂಪತಿ ಎಂಬ ಕಾರ್ಯಕ್ರಮ ಮಾಡಿದ್ದರು. ಅದು ಕೂಡ ಪ್ರೇಕ್ಷಕರು ತುಂಬವೇ ಇಷ್ಟಪಡುತ್ತಿದ್ದರು. ಹಾಗೂ ಅವರು ರಾಜಕೀಯದಲ್ಲಿ ಕೂಡ ಪ್ರವೇಶ ಮಾಡಿದ್ದರು. ಬಿಜೆಪಿಗೆ ಸೇರಿದ್ದರು ಹಾಗೂ ಸಮಾಜ ಸೇವೆ ಕೂಡ ಮಾಡಿದ್ದರಂತೆ. ಬಡ ಕುಟುಂಬಗಳಿಗೆ ಹಾಗೂ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯ ಮಾಡುತ್ತಿದ್ದರು. ಚಿತ್ರರಂಗಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಅವರಿಗೆ ಹಲವು ಗೌರವಗಳು ಮತ್ತು ಸನ್ಮಾನಗಳು ದೊರೆತಿವೆ. ಕನ್ನಡ ಚಿತ್ರರಂಗದಲ್ಲಿ ಅವರ ಸೇವೆಯನ್ನು ಇಂದಿಗೂ ಕೂಡ ಗೌರವದಿಂದ ಸ್ಮರಿಸಲಾಗುತ್ತದೆ. ನಟ ಶ್ರೀನಾಥ್ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಪ್ರತಿಭೆ, ಪರಿಶ್ರಮ, ಶಿಸ್ತು ಮತ್ತು ಸರಳತೆ ಇದ್ದರೆ ದೀರ್ಘಕಾಲ ಯಶಸ್ಸನ್ನು ಉಳಿಸಿಕೊಳ್ಳಬಹುದು ಎಂಬುದಕ್ಕೆ ಅವರೇ ಅತ್ಯುತ್ತಮ ಉದಾಹರಣೆ. ಇಂತಹ ದಿಗ್ಗಜ ಕಲಾವಿದರಿಗೆ ನಮ್ಮ ಹೃತ್ಪೂರ್ವಕ ಗೌರವಗಳು. ಶ್ರೀನಾಥ್ ಅವರು ಈಗ 81 ವಯಸ್ಸದವರು ಇದ್ದಾರೆ. ಆದರೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ದೇವರು ಅವರಿಗೆ ಒಳ್ಳೆ ಆರೋಗ್ಯ ಮತ್ತು ಆಯುಷ್ಯ ಕೊಡಲಿ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.